ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೆಲ್ರು ಹೇಗಿದ್ದೀರಾ? ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಫ್ಲಿಪ್ಕಾರ್ಟ್ ಇಂದ ನಾನು ಒಂದಷ್ಟು ನೈಟೀಸ್ ಗಳನ್ನ ತರಿಸಿದೀನಿ. ಸೊ ಇದೆಲ್ಲವೂ ಕಾಟನ್, ಪ್ಯೂರ್ ಕಾಟನ್ ಆಗಿರುತ್ತೆ. ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಈ ನೈಟ್ ವೇರ್ಸ್ ಅಂದ್ರೆ ಸ್ವಲ್ಪ ಕಂಫರ್ಟೇಬಲ್ ಆಗಿದ್ರೆ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ನಾನು ನೋಡ್ಬಿಟ್ಟು 4 ನೈಟಿಗಳನ್ನ ತರಿಸಿದೀನಿ. ಅದ್ ಹೇಗಿದೆ ಅನ್ನೋದನ್ನ ನಿಮ್ಗೂ ಕೂಡ ತೋರಿಸ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ಇದನ್ನೇ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಚೆಕ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಂಗಿದ್ರೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಒಂದೊಂದೇ ನೈಟೀಸ್ ಅನ್ನ ಹೇಗಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ಮೊದಲನೇ ನೈಟಿ ನೋಡ್ಬೋದು, ಈ ಕಲರ್ ಇದೆ. ಹಾಗೆ ಈ ಎಲ್ಲಾ ನೈಟೀಸ್ಗೂ ನಾನೇನ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಸ್ವಲ್ಪ ವರ್ಕ್ ಇರೋ ತರ ನೋಡ್ಬಿಟ್ಟು ತರ್ಸಿದೀನಿ. ಸೊ ಇದೆಲ್ಲವೂ ನಿಮ್ಗೆ ಒಂಥರ ಕುರ್ತಿ ಹಾಕೊಂಡಂಗ್ ಇರುತ್ತೆ, ಬಟ್ ಇದು ನೈಟಿ ಆಗಿರುತ್ತೆ. ನೋಡ್ಬಹುದು ಈ ತರ. ಸೊ ಇಲ್ಲಿ ಮುಂದೆ ಫುಲ್ ಕ್ಲೋಜರ್ ಇದೆ, ಹತ್ರದಿಂದ ತೋರಿಸ್ತೀನಿ ನೋಡಿ. ಈ ತರ ಇದೆ, ಎಂಬ್ರಾಯ್ಡ್ರಿ ಡಿಸೈನ್ ಇದೆ, ಪ್ಯೂರ್ ಕಾಟನ್ ಆಗಿರುತ್ತೆ. ಎಲ್ಲವನ್ನು ನಾನು ಎಕ್ಸೆಲ್ ಸೈಜ್ ಅಲ್ಲಿ ತರ್ಸಿದೀನಿ. ಫ್ರೀ ಸೈಜ್ ಆಗಿ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ ಅಂತ ಹೇಳಿ. ಸೊ ಲೆಂತ್ ಬೇಕಿದ್ರೆ ಸ್ವಲ್ಪ ಹೈಟ್ ಕಡಿಮೆ ಎಲ್ಲ ಇದ್ರೆ ನೀವು ಅದನ್ನ ಕಟ್ ಮಾಡಿಸ್ಕೊಂಡು ಹೊಲಿಸ್ಕೊಳ್ಬಹುದು. ಹಾಗೆ ಸೈಡ್ ಅಲ್ಲಿ ಪಾಕೆಟ್ ಕೂಡ ಇದೆ, ನೋಡಬಹುದು. ಈ ತರ ಇದೆ, ಚೆನ್ನಾಗಿದೆ. ಇದು ಕಲರ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಎರಡನೇ ನೈಟಿ ನೋಡ್ಬೋದು, ಈ ತರ ಇದೆ. ಇವಾಗ ಇದನ್ನ ಓಪನ್ ಮಾಡ್ತೀನಿ. ಸ್ವಲ್ಪ ನಿಮ್ಗೆ ಬ್ರೌನ್ ಮತ್ತೆ ಆರೆಂಜ್ ಟೈಪ್ ಅಲ್ಲಿ ಬಂದಿದೆ. ಇದು ಕೂಡ ಅಷ್ಟೇನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಸ್ವಲ್ಪ ಸೈಜ್ ದೊಡ್ಡದಾಗಿದೆ, ಎಕ್ಸೆಲ್ ಅಲ್ವಾ ನಾನು ಆರ್ಡರ್ ಮಾಡಿರೋದು. ಸೊ ನೋಡ್ಬೋದು ಫ್ರಂಟ್ ಅಲ್ಲಿ ಯಾವ ತರ ನೆಕ್ ಗೆ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳಿ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಕುರ್ತಿಗೆಲ್ಲ ನಾವು ನಾರ್ಮಲ್ ಆಗಿ ಈ ತರ ಡಿಸೈನ್ ಇರೋದನ್ನ ಇಷ್ಟಪಡ್ತೀವಲ್ವಾ, ಸೊ ಅದೇ ತರ ನಮ್ಗೆ ನೈಟಿಯಲ್ಲಿ ಬಂದಿದೆ. ಸೊ ಇದೊಂಥರ ಚೆನ್ನಾಗ್ ಅನ್ಸುತ್ತೆ ಅಂತ ನನಗೆ ಅನಿಸ್ತು. ನಾವೆಲ್ಲಾದ್ರೂ ಹೋದಾಗ ಸ್ವಲ್ಪ ಸ್ಟೇ ಎಲ್ಲ ಮಾಡಂಗಿದ್ರೆ ಕಂಫರ್ಟೇಬಲ್ ಆಗಿ ಇದನ್ನ ಯೂಸ್ ಮಾಡಬಹುದು. ಸೊ ಇಲ್ಲಿ ಪಾಕೆಟ್ ಇದೆ, ಪಾಕೆಟ್ ಹತ್ರ ಕೂಡ ಇಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ ಕೊಟ್ಟಿದ್ದಾರೆ, ನೋಡಬಹುದು ನೋಡಿ. ಈ ತರ ಇದೆ. ಕಲರ್ ತುಂಬಾ ಬ್ರೈಟ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಲೆಂತ್ ಕೂಡ ಚೆನ್ನಾಗಿದೆ. ಹಾಗೆ ಇಲ್ಲಿ ಸೈಜ್ ಕೂಡ ನೀವು ನೋಡ್ಬೋದು, ಸಾಕಷ್ಟು ದೊಡ್ಡದಾಗಿದೆ. ಇದು ಎಕ್ಸೆಲ್ ನಾನು ತರಿಸಿರೋದು. ಇದರಲ್ಲಿ ಎಲ್ಲಾ ಸೈಜು ಅವೈಲೇಬಲ್ ಇದೆ ನೋಡಿ. ಈ ತರ ಇದೆ. ಬನ್ನಿ ಇವತ್ತಿನ ನೆಕ್ಸ್ಟ್ ನೈಟಿ ಹೇಗಿದೆ ಅಂತ ನೋಡೋಣ. ಹಾಗೆ ನಾನು ಮುಂಚೆನೆ ಹೇಳ್ದಂಗೆ ಎಲ್ಲಾ ನೈಟಿಗಳಿಗೂ ಒಂಚೂರು ವರ್ಕ್ ಇರ್ಲಿ ಅಂತ ನಾನು ನೋಡಿ ಚೂಸ್ ಮಾಡಿದೀನಿ. ಫ್ರಂಟ್ ಅಲ್ಲಿ ಸ್ವಲ್ಪ ವರ್ಕ್ ಇದ್ರೆ ನನ್ಗೆ ಇಷ್ಟ ಆಗುತ್ತೆ ಪರ್ಸನಲಿ. ನೋಡಬಹುದು, ಇದು ಈ ತರ ಇದೆ ನೈಟಿ. ಸೊ ಇದು ಮುಂದ್ಗಡೆ ಫುಲ್ ನಿಮ್ಗೆ ವರ್ಕ್ ಬರುತ್ತೆ, ತೋರಿಸ್ತೀನಿ ನೋಡಿ. ಈ ತರ ಕಾಣಿಸುತ್ತೆ. ಮುಂದ್ಗಡೆ ಇಷ್ಟು ಒಳ್ಳೆ ಎಂಬ್ರಾಯ್ಡ್ರಿ ಇದೆ. ಹಾಗೆ ಇದಕ್ಕೂ ಕೂಡ ಓಕೆ, ಇದಕ್ ಪಾಕೆಟ್ ಇಲ್ಲ. ಈ ನೈಟಿಗೆ ಪಾಕೆಟ್ ಬರೋದಿಲ್ಲ ನಿಮ್ಗೆ, ಜಸ್ಟ್ ಇದು ನೈಟಿ ಅಷ್ಟೇನೆ. ಬಟ್ ಕಲರ್ ಬ್ರೈಟ್ ಆಗಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡಿ. ಈ ತರ ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಕಾಟನ್ ಆಗಿದೆ. ಸೊ ಇವತ್ತಿನ ಫೈನಲ್ ನೈಟಿ ಹೇಗಿದೆ ಅಂತ ನೋಡೋಣ. ಸೊ ಇವತ್ತಿನ ಫೈನಲ್ ನೈಟಿ ನೋಡಬಹುದು. ಇದು ಕೂಡ ಎಷ್ಟು ಬ್ಯೂಟಿಫುಲ್ ಕಲರ್ ಇದೆ ಅಂತ ಹೇಳಿ. ಸೊ ಫ್ರಂಟ್ ಅಲ್ಲಿ ನಿಮ್ಗೆ ಈ ತರ ವರ್ಕ್ ಇದೆ, ಹಾಗೆ ಸ್ಲೀವ್ಸ್ ಈ ತರ ಶಾರ್ಟ್ ಆಗಿದೆ. ಎಲ್ಲದಕ್ಕೂ ಇದೇ ತರನೇ ಶಾರ್ಟ್ ಸ್ಲೀವ್ಸ್ ಬಂದಿದೆ. ನನಗೆ ಪರ್ಸನಲಿ ಇದು ನನಗೆ ತುಂಬಾ ಇಷ್ಟ ಆಯ್ತು. ಸೈಜ್ ಕೂಡ ಅಷ್ಟೇನೆ, ಸಾಕಷ್ಟು ಫ್ರೀ ಸೈಜ್ ಅನ್ನ ತರಿಸಿದೀನಿ ನಾನು. ಸೈಜ್ ಅನ್ನೆಲ್ಲ ನೀವು ನೋಡ್ಬಿಟ್ಟು ಚೂಸ್ ಮಾಡ್ಕೊಳ್ಬಹುದು ನಿಮ್ ಸೈಜ್ ಅಕಾರ್ಡಿಂಗ್ ಅಲ್ಲಿ. ಸೊ ಎಲ್ಲಾ ಸೈಜು ಅವೈಲೇಬಲ್ ಇರುತ್ತೆ ಈ ತರ ನೈಟೀಸ್ ಅಲ್ಲಿ. ಪ್ಯೂರ್ ಕಾಟನ್ ಆಗಿರೋದ್ರಿಂದ ಎಷ್ಟು ಬ್ರೈಟ್ ಆಗಿದೆ ನೋಡಿ. ನೋಡಿ ನಿಮ್ಗೆ. ಸೊ ಎಲ್ಲಾ ಬಟ್ಟೆಗಳು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ, ಹಾಗೆ ಬ್ರೈಟ್ ಕಲರ್ಸ್ ಅಲ್ಲಿ ಇದೆ, ನೋಡಬಹುದು. ಒಂದು ಆರೆಂಜ್ ಇದೆ, ಹಾಗೆ ಇದೊಂದು ನೇವಿ ಬ್ಲೂ ತರ. ಇಷ್ಟು 4 ನೈಟೀಸ್ಗಳು. ಸೊ ನೋಡಿದ್ರಲ್ವಾ, ಫ್ಲಿಪ್ಕಾರ್ಟ್ ಇಂದ ತರಿಸಿದಂತ ನೈಟೀಸ್ ಗಳು ಹೇಗಿದೆ ಅಂತ ಹೇಳಿ. ನಿಮ್ಗೆ ಇನ್ ಕೇಸ್ ಯಾವ್ದಾದ್ರು ಇಷ್ಟ ಆಗಿದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಬಹುದು. ನಾನು ಯಾಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳಿದ್ರು ಕೂಡ ಕೆಲವರು ಕಮೆಂಟ್ ಅಲ್ಲಿ ಬಂದು ಲಿಂಕ್ ಅಂತ ಹಾಕ್ತಾರೆ. ಲಿಂಕ್ ಅಂತ ಹಾಕಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇಲ್ಲೇನು ಮೆಸೇಜ್ ಬರೋದಿಲ್ಲ. ಸೊ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಬೇಕು.
ಅಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ. ಇಲ್ಲಾಂದ್ರೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕೂಡ ನಿಮ್ಗೆ ಟ್ಯಾಗ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಈ ತರದ ನೈಟೀಸ್ ಅನ್ನ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಹಾಗಾದ್ರೆ ಮತ್ತೊಂದು ಹೊಸ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್.